ನಿಮ್ಮೊಬ್ಬರಿಗೆ ಸತ್ಯ ಗೊತ್ತಿರೋದು. ಏನ್ ಹೇಳಕ್ ಬಯಸ್ತೀರಾ ಅನನ್ಯ ಭಟ್ ಬಗ್ಗೆ ಹೇಳಿ. ಅನನ್ಯ ಭಟ್ ನನ್ನ ಮಗಳಲ್ಲ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ನನ್ನ ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಯಾವುದು ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಓಕೆ. ಯಾವಾಗ, ಎಷ್ಟು ವರ್ಷದಿಂದ ಪರಿಚಯ? ಅವರು ನನಗೆ ತುಂಬಾ ಒಂದು ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. 85 ಇಂದ ಪರಿಚಯ ಆಗುತ್ತೆ ನನಗೆ. ನಿಮ್ಗೆ ಎಲ್ಲಿ ಪರಿಚಯ ಆದ್ರು ಅವರು? ನನಗೆ ಮಂಗಳೂರಲ್ಲಿ ಪರಿಚಯ ಆದ್ರು. ನೀವು ಮಂಗಳೂರಲ್ಲಿ ಇದ್ರ ಅವಾಗ 85 ಅಲ್ಲಿ? ನಾನು ಮಂಗಳೂರಲ್ಲಿದ್ದೆ. ಓಕೆ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲಾ? ಅವರು ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ ಆಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲಾ ಅವರು ಏನಮ್ಮ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದ. ಅವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಆವಾಗ ಅವರು ನನ್ನನ್ನ ಅವರ ಮನೆಗೆ ಕರ್ಕೊಂಡು ಹೋದ್ರು. ಅರವಿಂದ್ ವಿಮಲಾ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋಗಿ 2 ದಿನ ಇರಿಸಿಕೊಂಡು ಒಂದು ಕಡೆ ಕೆಲಸಕ್ಕೆ ಹಾಕಿದ್ರು ನನ್ನನ್ನ. ಅವರೇ ಕೆಲಸಕ್ಕೆ ಸೇರಿಸಿದ್ರು? ಕೆಲಸಕ್ಕೆ ಸೇರಿಸಿದ್ರು. ಒಂದು ಮನೆಯಲ್ಲಿ ನೋಡ್ಕೊಳಕ್ಕೆ, ಒಂದು ಅಡಿಗೆ ಮಾಡಿಕೊಂಡು ಆ ಮನೆಯ ಕೆಲಸ ಮಾಡ್ಕೊಂಡು ಹೋಗಮ್ಮ, ನಮ್ಮ ಮನೆಯಲ್ಲಿ ಇದ್ರೂ ತುಂಬಾ ತೊಂದರೆ ಆಗ್ತದೆ ಅಂತ. ಅವರಿಗೂ ದುಡಿಬೇಕಲ್ವಾ. ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋಗಿ ಒಂದು ಮನೆಗೆ ಅಲ್ಲಿ ಹಾಕಿದ್ರು, ಒಂದು ಬ್ರಾಹ್ಮಿನ್ಸ್ ಮನೆಗೆ. ಅಲ್ಲಿ ನಾನು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವರ ಮನೆಯಲ್ಲೇ ಸ್ಟೇ ಆಗಿ ಇದ್ದೆ ನಾನು. ಸೊ ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು? ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ? ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಓಕೆ. ಅದು ಅರವಿಂದ್ ವಿಮಲಾ ಅವರ ಮೊದಲನೇ ಮಗಳ ಅಥವಾ ಎಷ್ಟು ಮಕ್ಳಿತ್ತು ಅವರಿಗೆ? ಒಬ್ರೇ ಮಗಳು. ಓಕೆ. ಆ 3 ವರ್ಷದ ಮಗು ಅನನ್ಯ ಭಟ್ ಅಂತ ಅವ್ರು ಪರಿಚಯ ಮಾಡಿದ್ರ ನಮ್ಮ ಮಗು ಅಂತ? ನನ್ನ ಮಗಳು ಅನನ್ಯ ಅಂತಾನೆ ಹೇಳಿದ್ರು. ಓಕೆ. ಎಷ್ಟು ವರ್ಷ ನೀವು ಅರವಿಂದ್ ಅವ್ರ ಮನೇಲಿ ಇದ್ರಿ? ಅವರ ಮನೆಯಲ್ಲಿ ನಾನು ವರ್ಷ ಏನು ಇರ್ಲಿಲ್ಲ, ಹೋಗಿ ಬಂದು ಮಾಡ್ತಾ ಇದ್ದೆ. ಅಂದ್ರೆ ಎಲ್ಲಿ ಹೋಗ್ತಿದ್ರು? ಅವ್ರ ಕೆಲ್ಸಕ್ಕೆ ಸೇರಿಸಿದ್ರು? ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದ. ಅವಾಗ ಅಲ್ಲಿ ರಜಾ ತಕೊಂಡು ಬಂದು ಹೋಗಿ ಮಾಡ್ತಾ ಇದ್ದೆ. ಸರಿ. ಅವರು ಸುರತ್ಕಲಲ್ಲಿ ಇದ್ರು. ಅವಾಗ ಬಂದು ಹೋಗಿ ಮಾಡ್ತಾ ಇದ್ದೆ. ಆಗ 85. ಅವಾಗ ನಿಮ್ಗೆ ಎಷ್ಟು ವಯಸ್ಸು? ನನ್ಗೆ ಅವಾಗ ನಾನು SSLC ಮುಗಿಸಿ ಬಂದಿದ್ದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ. ಈಗ ನೀವು ನಮ್ಗೆ ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಾಗ ಹೇಳಿದ್ರಿ, ನನಗೆ 83 ನಲ್ಲಿ ಅನನ್ಯ ಮಗು ಹುಟ್ಟಿದ್ದು. ನಾನು ಹೇಳಿರೋದು ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದೆ. ಮದುವೆ ಆಗಿದ್ದು ಹೌದು. ಯಾವಾಗ ಮದುವೆ ಆಗಿದ್ರಿ ಅನಿಲ್ ಭಟ್ ಅವ್ರನ್ನ? 83 ಅಲ್ಲಿ ನಾನು ಮದುವೆ ಆಗಿದ್ದೆ. ಓ, ಮದುವೆ ಆಗಿದ್ರಿ. ಆದ್ರೆ ಅನಿಲ್ ಭಟ್ ಅವ್ರ ಜೊತೆ ಇರ್ಲಿಲ್ಲ ನೀವು? ಅನಿಲ್ ಭಟ್ ಜೊತೆಗೆ ಇರ್ಲಿಲ್ಲ. ಯಾಕೆಂದ್ರೆ ನಾನು ಮನೆಯಲ್ಲಿದ್ದೆ. ಅವಾಗ ನಿಮ್ಮ ಮನೆಯಲ್ಲಿದ್ರಿ? ಮನೆಯಲ್ಲಿದ್ದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅನಿಲ್ ಭಟ್ ಜೊತೆ ಹೋಗ್ಲಿಲ್ವಾ ನೀವು ಮದುವೆ ಆಗಿ? ಹೋಗ್ಲಿಲ್ಲ. ಮದುವೆ ಮಾಡಿದ್ಯಾರು? ಅನಿಲ್ ಭಟ್ ಜೊತೆ ನಿಮ್ಮನ್ನ ಮದುವೆ ಮಾಡಿ? ನಾನು ಮದುವೆ ಮಾಡ್ಕೊಂಡಿರೋದು. ನೀವಿಬ್ರೇ ಮದುವೆ ಮಾಡ್ಕೊಂಡ್ರಿ? ಒಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿರೋದು. ಸೊ ನೀವು ಅನನ್ಯ ಭಟ್ ನಿಮ್ ಮಗಳಲ್ಲ? ನೀವು ಅನನ್ಯ ಭಟ್ ಅವ್ರ ಜೊತೆ ಅರವಿಂದ್ ವಿಮಲಾ ಅವ್ರ ಮನೆಯಲ್ಲಿ ಹೋಗಿ ಸ್ವಲ್ಪ ದಿನ ಇರ್ತೀರಾ? ಸ್ವಲ್ಪ ದಿನ ಇರ್ತೀನಿ. ಸೊ ಆಮೇಲೆ ಏನಾಯ್ತು? ನಿಮಗೂ ಅರವಿಂದ್ ವಿಮಲಾ ಅವ್ರಿಗೂ ಹೇಗೆ ಸಂಪರ್ಕ ಕಟ್ಟಾಯ್ತು? ಸಂಪರ್ಕ ಕಟ್ಟಾಗಿಲ್ಲ. ಹೋಗಿ ಬಂದು ಮಾಡ್ತಾ ಇದ್ದೆ ನಾನು. ಅವಾಗ ನನ್ನನ್ನು ಒಂದು ಮನೆಗೆ ಅಡಿಗೆ ಮಾಡಕ್ಕೆ ಮತ್ತು ಮನೆಯಲ್ಲಿ ನೋಡ್ಕೊಳಕ್ಕೆ, ಆ ಮನೆಯ ಕೆಲಸಗಳನ್ನ ಮಾಡ್ಕೊಂಡು. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಹೋಗಕ್ಕೆ ಕಳಿಸಿದ್ರು ಅವರೇ. ಹಾಗಾಗಿ ನಾನು ಅವರಿಗೆ ಯಾವಾಗ ರಜೆ ತಗೊಂಡು ಅವಾಗ ಹೋಗಿ ಬಂದು ಮಾಡ್ತಾ ಇದ್ದೆ.
ಅದಷ್ಟು ಬಿಟ್ಟು ನಾನು ಅವರನ್ನ ಜಾಸ್ತಿಯಾಗಿ ನಾನು ಎಲ್ಲೂ ನಾನು ಇದು ಮಾಡ್ಕೊಂಡಿಲ್ಲ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಆಮೇಲೆ ಒಂದು ದಿನ ನಾನು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಮನೆಯಲ್ಲಿ ಅವರು ನಾನಿರುವ ಮನೆಯ ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ್ರು. ಆವಾಗ ಮತ್ತೆ ನಾನು ಒಂದು ತಿಂಗಳು ಅರವಿಂದ್ ವಿಮಲ ಅವರ ಮನೆಯಲ್ಲಿ ಇದ್ದೆ. ಆಮೇಲೆ ನಾನು ಮತ್ತೆ ಬೇರೆ ಕಡೆ ಮತ್ತೆ ಒಂದು ಕಡೆಗೆ ನನ್ನ ಕೆಲಸಕ್ಕೆ ನಾನು ಇದು ಮಾಡ್ಕೊಂಡು ಹೋದೆ. ಆವಾಗ ಹೋಗ್ತಿರ್ಬೇಕಾಗಿದ್ರೆ ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು 1 hour ಕೆಲಸ ಮಾಡಿಕೊಂಡು ಆಮೇಲೆ ಒಂದು ರೂಮ್ ಮಾಡಿ ಕೊಟ್ರು ನನಗೆ. ಆ ರೂಮಲ್ಲಿ ಇದ್ಕೊಂಡು ಒಂದು ಫ್ಯಾಕ್ಟ್ರಿಯಲ್ಲಿ ಸಣ್ಣ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನಾನು ಬರ್ತಾ ಇದ್ದೆ. ರೂಮ್ ಬಾಡಿಗೆ ಕಟ್ಕೊಂಡು ನನ್ನ ಊಟವನ್ನ ನಾನೇ ಇದು ಮಾಡ್ಕೊಂಡು ಸಂಜೆ ಆದ ಮೇಲೆ ಇನ್ನೊಂದು ಮನೆಗೆ ಅಡಿಗೆ ಮಾಡಕ್ಕೆ ಹೋಗ್ತಾ ಇದ್ದೆ. ಇದು ನನ್ನ ಸತ್ಯವಾದ ಮಾತು. ಸೊ ನೀವು ಅರವಿಂದ್ ವಿಮಲ್ ಅವ್ರ ಮನೇಲಿ ಇರೋಷ್ಟು ದಿನ ಅನನ್ಯನ ನೀವು ಸಾಕಿದ್ರಾ? ಅವರೇ ಹೊರಗಡೆ ನಾನು ಹೋದವಾಗ ಅವ್ರೇನಾದ್ರೂ ಹೊರಗಡೆ ಹೋಗ್ತಾ ಇದ್ದವಾಗ ಅನನ್ಯ ಅನ್ನ ನನ್ನ ಹತ್ರ ಬಿಟ್ಟು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅನ್ನುವಂತ ಒಂದು ಇದನ್ನ ನನ್ನನ್ನ ಇದು ಮಾಡ್ತಿದ್ರು. ಅವಾಗ ನನಗೂ ಒಂದು ಸ್ವಲ್ಪ ಅನ್ನಿಸ್ತು, ತಾಯಿ ಕರಳು ಅನ್ನುವಂಥದ್ದು, ನನಗೂ ಮಕ್ಕಳು ಇರ್ಲಿಲ್ಲ. ಆ ಒಂದು ಬಾಂಧವ್ಯ ನನ್ನನ್ನ ಅನನ್ಯ ರೂಪದಲ್ಲಿ ಆ ಬಾಂಧವ್ಯ ಹುಟ್ಟಿಸಿತು. ಸೊ ನೀವು ಎಷ್ಟು ವರ್ಷ ಅನನ್ಯ ಭಟ್ನ ಅಂದ್ರೆ ನೀವು ಅರವಿಂದ್ ಅವ್ರ ಮನೆಗೆ ಹೋದಾಗ ಅನನ್ಯಗೆ 3 ವರ್ಷ. ಸೊ ಅನನ್ಯಗೆ ಎಷ್ಟು ವರ್ಷ ಇರೋ ತನಕ ನೀವು ಅನನ್ಯ ಜೊತೆಲಿ ಇದ್ರಿ? ನಾನು ತುಂಬಾ ವರ್ಷ ಅನನ್ಯನ ಜೊತೆಗೆ ನಾನು ಇರ್ಲಿಲ್ಲ. ಅವರಿಗೆ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಅವಳನ್ನ ಒಂದು ಇದರಲ್ಲಿ ಹಾಸ್ಟೆಲ್ಗೆ ಹಾಕಿದ್ರು ಅಂತ ಅವ್ರು ಹೇಳ್ತಾ ಇದ್ರು. ಯಾವಾಗ? ಅದು ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಅಷ್ಟೇ.